ಕಲಬುರಗಿ ನಗರದ ಪೂಜಾರಿ ಚೌಕ್ನಲ್ಲಿ ದಿವಂಗತ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಪೂಜಾರಿ ಚೌಕ್ನಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದೇ ವೇಳೆಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮನ್ನು ಅಗಲಿ 1 ವರ್ಷವನ್ನು ಗತಿಸಿದರೂ ಕೂಡ ನಮ್ಮ ಜೊತೆಯವರು ಇನ್ನೂ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರ ಈ ದಿವಸ ನಮ್ಮನ್ನು ಅಗಲಿದ ನಿಮಿತ್ತವಾಗಿ ಈ ಕಾಕಡೆ ಚೌಕ್ ಮತ್ತು ಪೂಜಾರಿ ಚೌಕಿನ ಸುತ್ತಮುತ್ತಲಿನ ನಿವಾಸಿಗಳು ಇವತ್ತು ಅವರನ್ನು ನೆನಪಿಸುತ್ತಾ ಅವರ ಬಗ್ಗೆ ಒಂದು ವಿಚಾರ ಚಿಂತನೆಗೋಷ್ಠಿಯನ್ನು ನಡೆಸುತ್ತಿದ್ದಾರೆ. ಈ ವಿಚಾರ ಚಿಂತನೆಗೋಷ್ಠಿಯನ್ನು ಹನುಮಂತಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಮತ್ತು ಪ್ರತಾಪ್ ಕಾಕಡೆಯವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಬಸವರಾಜ್ ಮುನ್ನಳ್ಳಿಯವರ ನೇತೃತ್ವದಲ್ಲಿ ಮತ್ತು ನಮ್ಮೆಲ್ಲರ ಹೆಚ್ಚಿನ ನಾಯಕರಂಥ ಶಾಂತಕುಮಾರ್ ಅವರ ಜೊತೆಗೂಡಿ ಕಾರ್ಯಕ್ರಮದ ಮತ್ತು ಇಲ್ಲಿ ಕಾರ್ಯಕ್ರಮ ಸೇರಿದಂಥ ಎಲ್ಲರ ಜೊತೆಯನ್ನು ಗೂಡಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಪ್ಪವರ ನಡೆದಾಡ ವಿಚಾರಗಳು ಜನರ ಮನೆ ಮನೆಗೆ ಮುಟ್ಟಲಿ. ಯಾಕಂದರೆ ಇಲ್ಲಿ ಸೇರಿದಂಥ ಎಲ್ಲ ಹಿರಿಯ ಜೀವಿಗಳು ಅವ್ರ ಬಗ್ಗೆ ಓಡಾಡಿದು, ಅವರು ಕೂಡ ನಡೆದಾಡಿದು, ಅವ್ರ ಪ್ರವಚನದ ಬಗ್ಗೆ ಇತ್ಯಾದಿ ವಿಚಾರಗಳನ್ನು ಹಂಚಿಕೊಂಡ್ರೆ ಮುಂಬರುವ ಪೀಳಿಗೆಗೆ ಅದೊಂದು ದಾರಿದೀಪ ಆಗಲಿ, ಇಡೀ ಜಗತ್ತಿಗೆ ಹೊತ್ತು ಉರಿತದೆ. ಅಂಥ ಸಮಯದಲ್ಲಿ ಭಾರತ ದೇಶದಲ್ಲಿ ನೆಲ, ಸಂಸ್ಕೃತಿ, ಶಾಂತಿ, ಸಮೃದ್ಧಿಯನ್ನು ಕಾಡ್ತಾ ಇರಂದರೆ ಇಂಥ ಪುಣ್ಯಾತ್ಮರು, ಇಂಥ ಮಹಾಜೀವಿಗಳು ಈ ನೆಲದಲ್ಲಿ ಜೀವಿಸಿದ್ದಾರೆ. ಎಲ್ಲಕ್ಕೆ ನಮ್ಮ ಇವತ್ತು ಭಾರತ ದೇಶ ಸಮೃದ್ಧಿ ದೇಶವಾಗಿ ಬೆಳೆಯುತ್ತಾ ಇದೆ. ಇದನ್ನು ಜಗತ್ತಿಗೆ ಮಾದರಿಯಾಗಿ ವಿಶ್ವಗುರು ಭಾರತ ಆಗ್ತದನ್ನಲಕ್ಕ ಇಂಥ ಸ್ವಾಮೀಜಿಯವರ ಕೊಡುಗೆ ಜೊತೆಗೆ ಈ ನಾಡಿನ ಸಮಸ್ತ ಜನರು ಇಲ್ಲೆಲ್ಲಂತ ಸೇರಿದಂಥ ಶರಣರು ಅದನ್ನು ಪಾಲಿಸುತ್ತಿರುವುದರಿಂದ ನಾವು ಅದನ್ನು ಯಶಸ್ವಿಯಾಗಿ ನೆರವೇರಿಸುತ್ತೇವೆ. ಅದನ್ನು ಇವತ್ತು ಸಿದ್ದೇಶ್ವರ ಸ್ವಾಮಿಗಳವರ ಪ್ರವಚನ ಬಿಜಾಪುರ ಮಠದಿಂದ ಹನುಮಂತಪ್ಪ ಪೂಜಾರಿ ಅವರ ತಂದೆಯಾದ ಶರಣಪ್ಪ ಪೂಜಾರಿಯವರು ತಮ್ಮ ಸ್ವಂತ ಜಮೀನಿನಲ್ಲಿ ಒಂದು ಮಠ ಕಟ್ಟಲಿಕ್ಕೆ ಒಂದು ಜಾಗವನ್ನು ಕೊಟ್ಟಿದ್ದಾರೆ. ಅವರ ಕುಟುಂಬದ ಅವರ ವಿಚಾರಗಳನ್ನು ಏಳಿಗೆಗೋಸ್ಕರ ಅವರ ಜೀವನ ಪರ್ಯಂತ ಮಠಗಳ ಜೊತೆಗೆ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಜೊತೆಗೆ ಎಲ್ಲರೂ ಕೂಡಿ ಸಹಕುಟುಂಬ ಮತ್ತು ಈ ಭಾಗದ ಎಲ್ಲ ಜನರು ಕೂಡಿ ಅವರ ವಿಚಾರಗಳನ್ನು ನಾವೆಲ್ಲ ಪಾಲಿಸುತ್ತಂತ ಅವರನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ನೆರವೇರಲಿಕ್ಕ ಹನುಮಂತಪ್ಪ ಪೂಜಾರಿಯವರು ಮುಖ್ಯ ಕೇಂದ್ರ ಬಿಂದು ಆಗಿದ್ದಾರೆ. ಅದನ್ನು ನಾವೆಲ್ಲರೂ ಅವರಿಗೆ ಹೃತ್ಪೂರ್ವಕವನ್ನು ಧನ್ಯ ಸಲ್ಲಿಸುತ್ತಾ ನಮ್ಮೆಲ್ಲರ ಕಾರ್ಯಕ್ರಮವನ್ನು ಪ್ರತಾಪ್ ಕಾಕಡೆಯವರು ಸಭೆಯನ್ನು ಉದ್ದೇಶಿಸಿ 2 ಮಾತಾಡಬೇಕಾಗಿ ವಿನಂತಿ. ಕಾಕಡೆ ಚೌಕ್, ಭವಾನಿ ನಗರ, ರಾಮನಗರ ಸಮಸ್ತ ಅರ್ಧ ಗುಲ್ಬರ್ಗ ನಾಡು ನಮ್ಮದು. ಪೂಜಾರಿ ಅವ್ರದ್ದು ಇದು ಭಕ್ತಿ ಭಾಳ ದೊಡ್ಡ ಭಕ್ತಿ ಇತ್ತು. ಅವರು ತಂದೆ ಶರಣಪ್ಪ ಪೂಜಾರಿ ಅವ್ರದ್ದು ಸಾಕಷ್ಟು ಜನರಿಗೆ ನಮ್ಮ ಕಾಶಿ ತೋರಿಸ್ಕೊಂಡು ಎಲ್ಲ ದೇವ್ರ ಧರ್ಮ ಆ ಸಾಕಷ್ಟು ಮಂದಿಗೆ ಎಲ್ಲ ನಮ್ಮ ಯಾತ್ರಾ ಮುಗಿಸ್ಕೊಂಡು ಈ ಸದ್ಗುರು ಇದಕ್ಕೆ ಮಾರ್ಗಿಗೆ ಹಚ್ಚಿದ್ದಾರೆ ಅವರು. ಅಲ್ಲಿಂದ ಅವ್ರ ಗುರುಗಳು ನಮ್ಮ ಸಿದ್ದೇಶ್ವರ ಅಪ್ಪವರು ಅಲ್ಲಿಂದ ಅಷ್ಟು ಜನರಿಗೆ ಅವರು ಒಯ್ದು ಎಲ್ಲರಿಗೆ ದರ್ಶನ ಮಾಡಿಸಿ ಅಲ್ಲಿ ನಮ್ಮ ಓಂ ನಮಃ ಶಿವಾಯದು ಜಪ ಮಾಡಿಸಿ ಎಲ್ಲಿ ಯಾವ ಊರಾಗದ ಅಂದ್ರೆ ಅಲ್ಲಿ ಅವ್ರ ಸ್ವಂತ ಖರ್ಚಿಲಿಂದ ನಮಗೆ ಎಲ್ಲರಿಗೆ ಒಯ್ದು ತೋರಿಸಿ ದರ್ಶನ ಮಾಡಿಸಿ ನಾವು ಪುನೀತರಾಗೀವಿ. ಅದ್ರ ಬಗ್ಗೆದಾಗ ಏನು ಹೇಳಬೇಕಂದ್ರೆ ಸಾಕಷ್ಟು ನಮ್ಮ ಕೊಡುಗೆ ಆಗಿದೆ ನಮಗೆ. ಅವರು ಸ್ವಂತ ಭೂಮಿನಲ್ಲಿ ಹುಮ್ನಾಬಾದ್ ತಾಲೂಕಿನಲ್ಲಿ 7 ಎಕರೆ ಭೂಮಿ ಮಠಕ್ಕೆ ಅವರು ದಾನಿ ಕೊಟ್ಟಿದ್ದಾರೆ. ಹನುಮಂತಪ್ಪ ಶರಣಪ್ಪ ಪೂಜಾರಿ ಅವರು ಇವತ್ತಿನ ದಿನ ಅವ್ರದ್ದು ಇವತ್ತಿನ ಆಚರಣೆ ಮಾಡೋದರಿಂದ ಇಲ್ಲೊಂದು ಸಾಕಷ್ಟು ಮಂದಿಗೆ ನೆರೆಸಿ ನಮ್ಮ ವಕೀಲ್ ಸಾಹೇಬರು, ದುದ್ನಿ ಸಾಹೇಬರು, ನಮ್ಮ ಕಾರ್ಪೊರೇಟರ್ ಮುನ್ನೋಳಿ ಸಾಹೇಬರು ಸಾಕಷ್ಟು ಜನ ನಾವೆಲ್ಲ ಕೂಡಿ ಇಲ್ಲಿ ಒಂದು ಸಭೆ ನಡೆಸಿ ನಾವು ಅಪ್ಪವ್ರದ್ದು ಸ್ಮರಣದಾಗ ಒಂದು ವಿಚಾರ ಮಾಡಿ ನಮ್ಮ ಮೀಡಿಯಾದವ್ರಿಗೆ ಕರೆಸಿ ಅಷ್ಟು ಮಂದಿ
ಅವ್ರದ್ದು ಸ್ಮರಣದಾಗಿದ್ದೀವಿ. ಅವ್ರದ್ದು ಕೊಡುಗೆ ಭಾಳ ದೊಡ್ಡ ಕೊಡುಗೆ ಅದ ನಮಗೆ. ಅವ್ರದ್ದು ಎಲ್ಲಿ ಪ್ರವಚನ ನಡೆದ ಅಂದ್ರೆ ಮುಂಜಾನೆ 7 ಗಂಟೆಗೆ 6 ಗಂಟೆಗೆ ಚಳಿ ಇರಲಿ, ಚಳಿನೇ ಹತ್ತಿದಿಲ್ಲ ನಮಗೆ. ಎಲ್ಲ ತವಲಿ ಎಲ್ಲಿ ಹಳ್ಳಿ ಪಳ್ಳಿಗೆ ಹೋಗೋಗಿ ನಾವು ಹನುಮಂತಪ್ಪ ಪೂಜಾರಿ ನಮ್ಮ ಒಯ್ದು ಕೇಳ್ಸ್ಯಾರ. ಅವ್ರಲಿಂತ ನಮಗೆ ಸಾಕಷ್ಟು ಬುದ್ಧಿ ವಿಚಾರ ಎಲ್ಲ ಒಳ್ಳೆ ಬಂದವ. ನಾವು ಸಾಕಷ್ಟು ಮಂದಿಗೆ ಹೇಳಕತ್ತೀವಿ, ಹಿಂಗೆ ನಡೆಸಬೇಕು ಪೂಜಾರಿ ಅವರು, ಹಿಂಗೆ ನಡಿಬೇಕು. ನಮ್ಮ ವಕೀಲ್ ಸಾಹೇಬರು ಎಲ್ಲಿ ಯಾವ ಊರಾಗಿದ್ದರು, ಎಲ್ಲಿದ್ದರು, 2 ವರ್ಷ ಆಯ್ತು ನಮ್ಮ ಜೊತೆಗೆ ಬಂದು ನಮಗೆ ಎಲ್ಲ ಒಳ್ಳೆ ಮಾರ್ಗ ತೋರಿಸ್ತಾ ಇದ್ದಾರೆ. ಎಲ್ಲರೂ ಒಂದು ಟೀಮ್ ಕೂಡಿ ನಮ್ಮ ಅಪ್ಪರದು ಇವತ್ತಿನ ದಿನ ಆಚರಣೆ ಮಾಡ್ಲಕತ್ತೀವಿ. ಜೈ ಹಿಂದ್. ಸಿದ್ದೇಶ್ವರ ಅಪ್ಪರ ಪಾದಚರಣಕ್ಕೆ ನಮಸ್ಕರಿಸುತ್ತಾ ಇವತ್ತಿಗೆ 1 ವರ್ಷ ಆಯಿತು. ಲಿಂಗೈಕ್ಯ ಆಗಿ ಸಿದ್ದೇಶ್ವರ ಅಪ್ಪರು ಪರಿಚಯ ನಮಗೆ ಮಾಡಿಕೊಡ್ಬೇಕಾದ್ರೆ ಶರಣಪ್ಪ ಮಲ್ಲಪ್ಪ ಪೂಜಾರಿಯವರು, ಆಮೇಲೆ ಹನುಮಂತಪ್ಪ ಪೂಜಾರಿಯವರು, ಅವ್ರ ಫ್ಯಾಮ್ಲಿನೇ ಇವತ್ತಿನ ದಿನ ಆದ್ರೂ ಹಿಂದಿನ ದಿನ ನಾವು ಕಲಬುರಗಿಗೆ ಬಂದು 30 ವರ್ಷ ಆಯಿತು. ಸಿದ್ದೇಶ್ವರ ಅಪ್ಪರಿಗೆ ಪರಿಚಯ ಮಾಡಿ ಅವ್ರು ಎಲ್ಲೆಲ್ಲಿ ಕಾರ್ಯಕ್ರಮವ ನಮ್ಗೆ ಕರ್ಕೊಂಡು ಹೋಗ್ತಿರು. ಮತ್ತು ಕಲಬುರಗಿಯಾಗ ಹೆಚ್ಚು ಯಾರ ಮನೆಗೆ ಬಂದಾರ ಅಂದ್ರೆ ಹನುಮಂತಪ್ಪ ಪೂಜಾರಿಯವ್ರ ಮನೆಗೆ ಸಿದ್ದೇಶ್ವರ ಅಪ್ಪರು. ಅಂಥ ವ್ಯಕ್ತಿಗಳನ್ನು ನಮ್ಗೆ ದರ್ಶನ ಮಾಡಿಸಿ, ನಡೆದಾಡೋ ದೇವರನ್ನು ನಮ್ಗೆ ದರ್ಶನ ಮಾಡಿಸ್ಯಾರ. ಅವರಿಗೂ ಮತ್ತು ಇಲ್ಲಿ ಎಲ್ಲ ನೆರೆದಂಥ ಜನರಿಗೂ ಒಳ್ಳೆ ಬುದ್ಧಿನೇ ಕೊಟ್ಟಾರ. ಹೊರತಾಗಿ ಅವರು ಬೇರೆ ಇವತ್ತಿನ ದಿನ ಎಲ್ಲಿ ಯಾವ ಚುಕ್ಕಿ ಇಲ್ದಂಗೆ ಅಂಥ ನಡೆದಾಡೋ ದೇವರು ನಮ್ಗೆ ಸಿಗಲ್ಲ ಅಂತ ಹೇಳಿ ನಾನು 2 ಮಾತು. ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ಇದೇ 1 ವರ್ಷದ ಕೆಳಗಡೆ ತಮ್ಮ ಒಂದು ಉಸಿರು ಬಿಡುವ ಮೂಲಕ ಈ ಜಗತ್ತಿಗೆ ಒಂದು ಅತ್ಯಂತವಾದ ದುಃಖದ ವಿಷಯ ತಿಳಿಸಿದ್ದಾರೆ. ಅಂಥವರ ಇವತ್ತಿಗೆ 1 ವರ್ಷ ಅಂದರೆ ಇವತ್ತು ನಮ್ಮ ಹನುಮಂತಪ್ಪ ಪೂಜಾರಿ ಹಾಗೂ ಕಾಕಡೆಯವರ ನೇತೃತ್ವದಲ್ಲಿ ಈ ನಮ್ಮ ಬಡಾವಣೆಯಲ್ಲಿ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಇದು ಯಾವುದೇ ಥರ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಲ್ಲ, ಇದೊಂದು ನುಡಿ ನಮನ ಕಾರ್ಯಕ್ರಮ. ಯಾಕಂದರೆ ಅಪ್ಪಾಜಿಯವರು ನಮ್ಗೆ ಶರೀರ ಬಿಟ್ಟು ಹೋಗಿರ್ಬೋದು, ಆದರೆ ಅವರು ಆಡಿದಂಥ ಮಾತುಗಳು, ಅವರು ಹೇಳಿದಂಥ ಒಂದು ನುಡಿಗಳು ಯಾವುದೇ ಕಾಲಕ್ಕೂ ಇಡೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ತಮ್ಮ ವಾಗ್ಮಿಯಿಂದ ಜ್ಞಾನೋದಯ ಮಾಡಿದಂಥ ಶಕ್ತಿ ಯಾರಾದ್ರ ಬಳಿ ಇದ್ದಂದರೆ ಅದು ಸಿದ್ದೇಶ್ವರ ಅಪ್ಪರ ಬಳಿ ಇತ್ತು. ಅಂಥ ಒಂದು ಶಕ್ತಿಯನ್ನು ಇವತ್ತು ನಾವು ನೆನೆದು ನಮ್ಮ ಬಡಾವಣೆಯಲ್ಲಿ ಅವರ ಒಂದು ನುಡಿ ನಮನ ಕಾರ್ಯಕ್ರಮ ಆಚರಿಸ್ತಿರೋದು ನಮ್ಮೆಲ್ಲರ ಹೆಮ್ಮೆ. ಅಪ್ಪವರು ನನಗನ್ಸಿ ಮಟ್ಟಿಗೆ ಹೀಗೂ ಇರ್ಬೋದು ಜಗತ್ತಿನಲ್ಲಿ ಅಂತಕ್ಕಂಥ ತೋರಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಸಿದ್ದೇಶ್ವರ ಶ್ರೀಗಳು. ಅವ್ರಿಗೆ ಕಿಶೆ ಇಲ್ಲ, ಗಾಡಿ ಇಲ್ಲ, ಗೋಡೆ ಇಲ್ಲ, ಯಾವುದೇ ರೀತಿಯಾದ ದುಡ್ಡು ಇರಲಾರ್ದೆ ಕೂಡ ಈಗಿನ ಜನ್ರೇಷನ್ ಕೂಡ ಸಂಸಾರ ಮಾಡಬಹುದು ಅಂತಕ್ಕಂಥ ಅನೇಕ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಇವತ್ತು ಅವ್ರ ನುಡಿಗಳನ್ನು ಕೇಳಿದಾಗ ತಮಗೆಲ್ಲ ಅನುಭವ ಇದೆ. ಅವ್ರು ಯಾವುದೇ ರೀತಿ ಲಕ್ಷ್ಮೀ, ಸರಸ್ವತಿ, ರಾಹು, ಕೇತು ಇಂಥವು ಯಾವ ವಿಷಯ ಹೇಳಿಲ್ಲ. ಎಲ್ಲ ನಿಸರ್ಗದ ಮೇಲೆ, ನಮ್ಮ ನಿರಂತರ ಜೀವನದ ಮೇಲೆ ಹೇಳ್ತಕ್ಕಂಥ ನುಡಿಗಳನ್ನು ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಹೇಳಿದ್ದಾರೆ. ಅಂಥವರ ಒಂದು ಆದರ್ಶ ಇವತ್ತು ನಮಗೆಲ್ಲರಿಗೆ ಅವರು ಸಾವಿರಾರು ವಚನಗಳು ಹೇಳಿದ್ದಾರೆ, ಸಾವಿರಾರು ಮಾತುಗಳು ಹೇಳಿದ್ದಾರೆ. ಅವೆಲ್ಲ ಮಾತುಗಳು ನೆನಪಿಡೋದು ಬೇಡ. ನಾವು ಕೇವಲ ಒಂದೇ ಒಂದು ಅವರು ಹೇಳಿದಂಥ ಒಂದೇ ಒಂದು ಮಾತು ನಾವು ಜೀವನದಲ್ಲಿ ನೆನೆಸ್ಕೊಂಡ್ರೆ ಇಡೀ ವಿಶ್ವನೇ ನಾವು ಗೆದ್ದಿರಬಹುದು ಅಂತ ಭಾವನೆ ಆಗ್ತದೆ. ಅಂಥ ಒಂದು ಆದರ್ಶ ವ್ಯಕ್ತಿ ಆಗಲಿದು ನಮಗೆಲ್ಲರಿಗೂ ಭಾಳ ದುಃಖ ಆಗ್ತಾ ಇದೆ. ಆದರೂ ಕೂಡ ಅವರ ಒಂದು ವಿಚಾರ ನಮ್ಮೆಲ್ಲರ ಜೊತೆ ಇದೆ. ನಮ್ಮ ಈಗೆಲ್ಲರ ಹೇಳಿದ ಹಾಗೆ ನಮ್ಮ ಮಾಲಕ ಹನುಮಂತ ಪೂಜಾರಿಯವರು ಸುಮಾರು 7 ಎಕರೆ ಜಾಗ ಕೊಟ್ಟು ಒಂದು ಆಶ್ರಮ ಕೊಡ್ತಕ್ಕಂಥ ವಿಷಯ ಪ್ರಸ್ತಾಪಿಸಿದ್ದಾರೆ. ಮುಂದೆ ಅದಕ್ಕೆಲ್ಲ ನಮ್ಮ ಬಡಾವಣೆಯವರು ಹನುಮಂತ ಪೂಜಾರಿಯವರು ಅವರ ಕುಟುಂಬದವರು ಇದೇ ರೀತಿ ಮಾಡ್ತಾ ಹೋಗಲಿ. ಅವರಿಗೆಲ್ಲ ಜೊತೆಯಾಗಿ ಸಿದ್ದೇಶ್ವರಪ್ಪರ ಒಂದು ಆದರ್ಶವನ್ನು ನಾವೆಲ್ಲ ಕಾಪಾಡ್ತೀವಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಸ್ವಾಮೀಜಿಯವರು ಯಾವಾಗಲೂ ನಮ್ಮ ಮನೆಗೆ ಭಾಳ ಸರಿನೂ ಬಂದು ಹೋಗಿದ್ದಾರೆ. ಇಲ್ಲಿ ಗುಲ್ಬರ್ಗಕ್ಕೆ ಬರಬೇಕಾದ್ರೆ ನಮ್ಮಲ್ಲಿ ಭಾಳ ಸರಿನೂ ಅವ್ರು ಬರ್ತಾಯಿದ್ರು. ಹಾಗೂ ನಮ್ಮಲ್ಲಿ ಪೂಜಾರಿ ಮಠ ಅಂತೇಳಿ ಆ ಮಠಕ್ಕೂ ಕೂಡ ಅಲ್ಲಿ ಅವರ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮಿಗಳು ಕೂಡ ಅಲ್ಲಿ ಮೂರ್ತಿ ಸ್ಥಾಪನೆ ಆಗಿದೆ. ಹಾಗೆ ನಮ್ಮ ಮುತ್ತೆಯವರು, ನಮ್ಮ ತಂದೆಯವರು ಮಾರ್ಗದರ್ಶನತೆ ನಾವು ಕೂಡ ನಡೀತಾ ಇದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಬಂದಂಥ ಎಲ್ಲ ಹಿರಿಯರಿಗೂ ಹಾಗೂ ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಹಿರಿಯ ಮುಖಂಡರು ಹಾಗೂ ಇಲ್ಲೆಲ್ಲ ಗೆಳೆಯರು ಹಾಗೂ ಇಲ್ಲಂತ ಎಲ್ಲರಿಗೂ ಧನ್ಯವಾದಗಳನ್ನು ನಾನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಪ್ರತಾಪ್ ಕಾಕಡೆ, ಬಸವರಾಜ ಅನ್ನವಳಿ, ರಾಜಶೇಖರ್ ಬಿ, ರಾಜೇಶ್ ಡೋಣರ್ಗಾಂವ್, ಶಾಂತ್ ಕುಮಾರ್ ದುದನಿ, ಹನುಮಂತಪ್ಪ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಇಂದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನಮ್ಮನ್ನು ಅಗಲಿ 1 ವರ್ಷ ಕಳೆದರೂ ಕೂಡ ಇನ್ನೂ ನಮ್ಮ ಜೊತೆಗೆ ನಮ್ಮ ಕಣ್ಣೆದುರೇ ನಡೆದಾಡುತ್ತಿದ್ದೆ ಎಂದರೆ ತಪ್ಪಾಗಲಾರದು. ಅದೇ ರೀತಿಯಾಗಿ ಕಲಬುರಗಿ ನಗರ ಅನ್ಬೋದು, ಜಿಲ್ಲಾ ಅನ್ಬೋದು, ಈ ಕಲಬುರಗಿ ನಾಡಿನಲ್ಲಿ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಬರುವಾಗ ಶರಣಪ್ಪ ಮಲ್ಲಪ್ಪ ಪೂಜಾರಿಯವರು ಚಿರಪರಿಚಿತರಿದ್ದು ಅವರ ಅನುಯಾಯಿಗಳಾಗಿ ಅವರ ಮಾದರಿಯಲ್ಲೇ ಅವರ ನುಡಿದಂತೆ ಅವರ ಮಾರ್ಗದರ್ಶನದಂತೆ ಜೀವನ ಸಾಗಿಸಿಕೊಂಡು ಅವರ ಶರಣಪ್ಪ ಪೂಜಾರಿಯವರ ಸುಪುತ್ರರಾದ ಹನುಮಂತಪ್ಪ ಪೂಜಾರಿಯವರು ಅವರು ಕೂಡ ತಂದೆ ಮಾರ್ಗ ಮತ್ತು ಗುರೂಜಿಯವರ ಮಾರ್ಗದರ್ಶನದಲ್ಲಿ ತಮ್ಮ ಜೀವನ ನಡೆಸುತ್ತಾ ಅದೇ ರೀತಿಯಾಗಿ ಮುಂದೆ ಅವರ ಪುತ್ರರಾದಂಥ ಕಾಳಿದಾಸವರು, ಸುಖದೇವರು, ಅವರ ಕುಟುಂಬದವರು ಕೂಡ ಕೇದಾರವರು ಅವರೆಲ್ಲರೂ ಕೂಡಿ ಗುರೂಜಿಯವರ ಒಂದು ಜೀವನ ಮಾರ್ಗದರ್ಶನ ಇಡೀ ಸಂಸಾರವನ್ನೇ ಅವರ ಮಾದರಿ ನಡೆಸಿಕೊಂಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಗುರೂಜಿಯವರು ಸಿದ್ದೇಶ್ವರ ಸ್ವಾಮಿಗಳವರು ಕಲಬುರಗಿಗೆ ಬಂದರು. ಕಲಬುರಗಿ ನಾಡಿನ ಇತರ ಜಿಲ್ಲೆಗಳಿಗೆ ಗ್ರಾಮಗಳಿಗೂ ಬಂದರೂ ಕೂಡ ಇದೇ ಜಾಗಕ್ಕೆ ಭೇಟಿ ನೀಡಿ ಶರಣಪ್ಪ ಪೂಜಾರಿಯವರು, ಹನುಮಂತಪ್ಪ ಪೂಜಾರಿಯವರು ಅವರ ಫ್ಯಾಮಿಲಿಗೆ ಅಥವಾ ಕುಟುಂಬಕ್ಕೆ ಒಂದು ದರ್ಶನ ಕೊಟ್ಟು ಮುನ್ನಡೆಯುತ್ತಿದ್ದರು ಎಂಬುದು ಅವರ ಕುಟುಂಬದ ಚಿತ್ರಚಿತ್ರ ಗುರುತಿಸಿಕೊಂಡು ಮತ್ತು ಅವರ ಆಚಾರ ವಿಚಾರ ಅವರಿಗಾಗಿ ಶರಣಪ್ಪ ಪೂಜಾರಿಯವರು ತಮ್ಮ ಜಮೀನವನ್ನು ತ್ಯಾಗ ಮಾಡಿ ಅವರ ಮಾರ್ಗದರ್ಶನವನ್ನು ಪಡೆದುಕೊಂಡು ಅವರು ಒಬ್ಬರು ಸತ್ಪುರುಷರ ಮಾರ್ಗದಲ್ಲಿ ಕುಟುಂಬವನ್ನು ಸಾಗಿಸುತ್ತಾ ಅವರ ಕುಟುಂಬದ ಶರಣಪ್ಪ ಪೂಜಾರಿಯವರ ಸೊಸೆಯವರು ಆದ ಅವರು ಕೂಡ ಗುರುಗಳ ಬಗ್ಗೆ ತಮ್ಮ ಜೀವನದಲ್ಲಿ ಈ ಮನೆತನವನ್ನು ಬೆಳೆದಲಿಕ್ಕೆ ಬಂದಾಗ ಅವರು ಗುರೂಜಿಯವರು ಬಂದು ನಡೆದಾಡಿದ ವಿಚಾರಗಳು, ಅವರ ಮಾರ್ಗದರ್ಶನ, ಅವರ ಒಡನಾಡಿಕೆ, ಅವರ ವಿಚಾರಗಳನ್ನು ತಮ್ಮ ಮುಂದೆ ವಿಚಾರ ವ್ಯಕ್ತಪಡಿಸ್ತಾರೆ. ಅದನ್ನು ಕೇಳಿ. ನನ್ನ ಹೆಸರು ಕಮಲಾಬಾಯಿ. ನಾವು ಬಂದು ನಡೆದು ನಮ್ಮ ಮಲ್ಲಿಕಾರ್ಜುನಪ್ಪ ಅವರು ನಮ್ಮ ಗುರುಗಳು, ಅವ್ರದಿಂದೆ ನಮ್ಮ ದೀಕ್ಷೆ ಆಗ್ಯದ. ನಮಗಿದು ಮಾರ್ಗ ತೋರಿಸಿದಂದ್ರೆ ಏನು ನಮ್ಮ ಮಾಮ ಅತ್ತೆಯವರು ಈ ಮಾರ್ಗ ತೋರಿಸ್ಯಾರ. ಮುಂದೆ ಬಂದು ನಮ್ಮ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಕೂಡಿ ಇದೇ ಮಾರ್ಗದಾಗ ನಾವು ನಡೆದಿದ್ದೆವು. ಈಗ ಗುರುಗಳಂದರೆ ನಮಗೆ ಈಗ 1 ವರ್ಷ ಆಯಿತು ಹೋಗ್ಯಾರ. ಯಾಕೆ ಕಾಲನೇ ಕಳೀತು ನಮಗೆ ಗುರ್ತಾಗಿಲ್ಲ 1 ವರ್ಷ ಹೋಗಿಂದು. ಈಗಾದ್ರೂ ನಮಗೆ ಎಲ್ಲಿ ಹೋಗ್ತೀರಿ ಅಂತಂದ್ರು ನಂಬಲ್ಲಿ ನಮಗೆ ಮನಸ್ಸು ತಳಮಳ ಆಯಿತು. ನಾವು ಹೋಗೇಬೇಕು ಗುರುಗಳ ಬಳಿ ಅಂತಂದು ನಾವು ಮಕ್ಕಳಿಗೆ ಸೊಸರಿಗೆ ಕರ್ಕೊಂಡು ನಾವು ಗುರುಗಳ ಬಳಿ ಹೋಗಿ ಭೇಟಿ ಮಾಡಿ ಅವ್ರ ದರ್ಶನ ಪಡೆದು ಬಂದೆವು. ಈಗ ನಮ್ಗೆ ಮನೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೇ ನಾವು ಅದೇ ಮಾರ್ಗದಾಗ ಇದ್ದಿದ್ದೆವು. ಗುರುಗಳು ಈ ಜಾಗಕ್ಕೆ ಬಂದು ಸ್ವತಃ ನಮ್ಮ ಕೈಲಿ ಊಟ ಮಾಡಿ ಹೋಗಿದ್ದಾರೆ ಅವ್ರ ಗುರುಗಳು. ಈಗ ಮುಂದೆ ಏನೂ ಹೇಳಂಗಿಲ್ಲ. ಹಿಂದೆ ಏನೋ ನಿಮ್ಮ ಮಾಮ ಅತ್ತೆಯವರು ನಡೆದಾರ ಅದೇ ಮಾರ್ಗದಿಂದ ಅದೇ ದಾರಿದಿಂದ ನೀವು ಮುಂದೂ ಹಾಗೆ ಸಾಗ್ರಿ, ಇದೇ ಒಂದು ಪ್ರೇಮ ಇಟ್ಕೊಂಡು ನಡೀರಿ ನೀವು ಗುರುಗಳ ಸಂಗಟ ಅಂತ ಇದು ಒಂದು ನಮ್ಗೆ ಆಶೀರ್ವಾದ ಮಾಡಿ ಹೋಗ್ಯಾರ. ಬಾಲಿಕಾ ಪೂಜಾರಿ, ಸುಖದೇವ್ ಪೂಜಾರಿ ರೀ. ನಮ್ದು ಶರಣಪ್ಪ ಪೂಜಾರಿ ಮತ್ತು ರತ್ನಾಬಾಯಿ ಪೂಜಾರಿ ಅವ್ರ ಮೊಮ್ಮಕ್ಕಳು ಆದ ನಾವು ಸುಖದೇವ್ ಪೂಜಾರಿ ಮತ್ತು ಬಾಲಿಕಾ ಪೂಜಾರಿ. ಮತ್ತು ಸಿದ್ದೇಶ್ವರ ಸ್ವಾಮಿಗಳು ಯಾವಾಗಲೂ ನಮ್ಮ ಮನೆಗೆ ಬರ್ತಾಯಿದ್ದವು ರೀ. ಅವ್ರ ಮಾರ್ಗದರ್ಶನದಿಂದ ನಾವು ನಡಿಲತ್ತಿದ್ದೇವೆ ರೀ. ನಮ್ಮ ಅತ್ತೆ ಮಾವನೂ ಹಾಗೆ ರೀ. ನಾವು 15 ದಿವಸ ಇರ್ಲಕ್ಕೆ ಹೋಗಿದ್ದೇವೆ ರೀ. ಅಪ್ಪೋರಿಗೆ ಕಾರ್ಡ್ ಕೊಡ್ಲಾಕ ರೀ. ಎಲ್ಲಿ ಕಾರ್ಡ್ ಖಂಡಿಗೆ ಹೋಗಿದ್ದೇವೆ ರೀ. ಅಲ್ಲಿ ಹೋದಾಗ ಮಾತಾಡಿಸ್ದವ್ರು ಅಪ್ಪೋರು, ಏನದ ಶರಣ ಪೂಜಾರಿ ಆಶೀರ್ವಾದ ಅದಾರ ನಿಮ್ಗೆ, ಅವ್ರ ನಿಂದೆ ಅನ್ನದ ನಿಮ್ಗೆ, ಅವ್ರಿಗೆ ಮರಿಬೇಡ್ರಿ, ನಾವು ಬರ್ತೇವೆ, ಇದು ಕಾರ್ಡ್ ಒಯ್ದು ಮನ್ಯಾಗ ಇಡ್ರಿ ಅಂತ ಹೇಳಿಬಿಟ್ಟವ್ರು ಅಪ್ಪವ್ರು. ಹಾಂ, ಮಾಡ್ಕೊತ ಹೋಗ್ಬೇಕಾಗ್ತಾರೆ. ಹಾಂ, ಇದೇ ಒಯ್ದು ವಾಪಸ್ ಒಯ್ದು ಇಡ್ರಿ ನೀವು ಟಿಜರ್ಯಾಗ ಪೂಜೆ ಮಾಡ್ರಿ ಅಂತ ಹೇಳ್ಯಾರಪ್ಪ ಅವ್ರು. ಹುಮ್ನವಾದಕ್ಕೆ ಅವ್ರದ್ದು ಅಪ್ಪವ್ರ ಸಲುವಾಗಿ ಅಂಥೇಳಿ ಅವ್ರ ಹೆಸರು ಮೇಲೆ ಅಂಥೇಳಿ ಹೊಲ ಮಠದ ಸಲುವಾಗಿ ಇಟ್ಟಾರಿ. ಈಗ ಅಪ್ಪವ್ರು ಅವಾಗ ಅವ್ರ ಅಪ್ಪವ್ರು ಇದ್ದಾಗೆ ಮಾಡ್ಯಾರಿ. ಅಪ್ಪವ್ರು ಒಪ್ಕೊಂಡಾರಿ. ಒಪ್ಕೊಂಡು ಬಳಕೆ ಚಾಲೋ ಮಾಡತ್ತಾರ ಈಗ ಅಪ್ಪವ್ರದ್ದು. ಅದು ಒಂದು 8 ಎಕರೆ ಅದ ರೀ. 8 ಎಕರೆ ಕೊಟ್ಟಿದ್ದಾರೆ. ಶರಣ ಪೂಜಾರಿ ಕೊಟ್ಟಾರೆ.
ಅದಕ್ಕೆ ಬಿಟ್ಟು ಏನೂ ಕೊಟ್ಟಿಲ್ಲ ರೀ. ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇರ್ತೀರ ಅಪ್ಪೋರು ಆಗಲಿ ಅವ್ರ ಮುಂದೆ ಶಿಶು ಮಕ್ಕಳಾಗಲಿ ಎಲ್ಲರೂ ನಮ್ಮ ಮನೆಗೆ ಬಂದು ಹೋಗ್ತಾರೆ. ಯಾವಾಗಲೂ ಹಾಂ ಪ್ರಸಾದಕ್ಕೆ ಬರ್ತೀರಿ ಕಂಪಲ್ಸರಿ. ನಮ್ಮ ಮನೆಗೆ ಬಂದು ಹೋಗ್ತಾರೆ. ಎಲ್ಲೇ ಬರಲಿ ನಮ್ಮ ಮನೆಗೆ ಬರ್ತೀರಿ. ಹಾಂ ನಮ್ಮ ಮನೆಗೆ ಬರ್ತಾರೆ. ಅಪ್ಪೋರಾಗಲಿ ಶಿಶು ಮಕ್ಕಳಾಗಲಿ ನಮ್ಮ ಮನೆಗೆ ಬಂದೇ ಹೋಗ್ತಾರೆ. ಎಲ್ಲಿಗೆ ಹೋದ್ರು ಬಸವ ಕಲ್ಯಾಣ, ಹುಮ್ನಾಬಾದ್, ಬಾಲ್ಕಿಗೆ ಎಲ್ಲಿಗೆ ಹೋದ್ರು ಭೀ ನಮ್ಮ ಮನೆಗೆ ಬಂದೇ ಹೋಗ್ತಾರೆ ಅಪ್ಪೋರು. ಇದ್ದವ್ರೆ ನಮ್ಮ ಮನೆಯವರು. ಯೂನಿವರ್ಸಿಟಿಯಾಗ ಅಪ್ಪೋರ್ ಪ್ರವಚನ ಐತಿಲ್ಲ ರೀ ಅವಾಗ ರೀ. ಹಾಂ ಒಂದೊಂದು ತಿಂಗಳು ಅವರು ಅಲ್ಲೇ ಉಳ್ಕೊಂಡಾರೆ. ಹಾಂ ಅಪ್ಪೋರ ಬಲ್ಲೇ ಉಳ್ಕೊಂಡಾರೆ. ಅಪ್ಪೋರು ಎಷ್ಟು ಮನೆಗೆ ಹೋಗಂದ್ರೆ ಭೀ ಹೋಗ್ತಿಲ್ಲ ರೀ ಇವ್ರು. ಅಪ್ಪೋರು ಸೇವಾದಾಗೆ ಇದ್ದವ್ರು ರೀ. ಹಾಂ ನಮಗೆ ಆನಂದ ಆಗ್ಯದ ರೀ ಭಾಳ. ಅಪ್ಪೋರು ಸೇವಾ ಮಾಡಿಂದೆ ಭಾಳ ದೊಡ್ಡದಾಗ್ಯದ ರೀ. ಹಾಂ ಅವರು 1 ವರ್ಷ ಆಯಿತು ಈಗ ಹೋಗ್ಯಾರಂದ್ರೆ ಭೀ ನಮಗೇನಿಲ್ಲ ರೀ. ದಿನ ಅವ್ರು ಭಾಳ ಇದು ಮಾಡ್ತಾರೆ. ಅಪ್ಪೋರು ನುಡಿ ನಮ್ಮನ ದಿನ ನಾವು ಸಾಯಂಕಾಲ ಬೆಳಗ್ಗೆ ಮನ್ಯಾಗ ಚಾ ಹಚ್ತಾರೆ. ಹಾಂ ಸುಖ ಆಗ್ಯದ ರೀ. ಅವ್ರ ಆಶೀರ್ವಾದ ಅದ ರೀ ನಮಗೆ. ಅಪ್ಪೋರ್ನಿಂದೇ ಅದಾರ. ನಾವು ಯಾವ ಗುರುಗಳಿಗೆ ಇದು ಮಾಡಿಲ್ಲ ರೀ. ನಮ್ಮ ಸಿದ್ದೇಶ್ವರ ಸ್ವಾಮಿ ಅಂದರೆ ನಮಗೆ ಭಾಳ ದೊಡ್ಡ ಗುರುಗಳು ರೀ. ಹಾಂ ರೀ. ನಾವು ಯಾವಾಗಲೂ ನಮ್ಮ ಮನೆತನದಾಗ ನಮ್ಮ ಅತ್ತಿ, ನಮ್ಮ ಮಾವ, ಅಜ್ಜಿಯನ್ನು ಹಿಡ್ಕೊಂಡೇ ನಾವು ಗುರುಗಳ ಮೇಲೆ ಇದು ಇದ್ದೇವೆ ರೀ. ಮುಂದೂ ನಾವು ಸ್ವಸ್ದೇವ್ರ ಮೊಮ್ಮಕ್ಕಳು ಎಲ್ಲ ಅದೇ ರೀತಿ ನಡ್ಕೊಳತ್ತಿದ್ದೇವ್ರಿ. ಅಪ್ಪೋರ ದಾರಿದಾಗೆ ಇದ್ದೇವ್ರಿ ನಾವು. ಸರ್ ನಮಸ್ಕಾರ. ಸುಖದೇವ್ ನಮ್ಮ ಹೆಸರು ರೀ. ಯೂನಿವರ್ಸಿಟಿ 2008 ಬಂದಾಗ ನಾನಿದ್ದೆ ಒಂದು 50 ದಿನ ಅಸಲ್ ರೀ. ಮತ್ತು 2010 ಬಂದಿರಿ ರೀ. ಅವಾಗ 50 ದಿನ ಇದ್ರಲ್ಲೇ ರೀ. ಮತ್ತು 2018 ಲಾಸ್ಟ್ ಬಂದಿದ್ರಿ ರೀ. ಅಲ್ಲಿ 45 ದಿವಸದಲ್ಲಿ ಭೀ ಮತ್ತು ರೀ ಆಯಿತು. ಹುಮ್ನಾವದಕ್ಕೆ ಇದು ಕೊಟ್ಟಾಗ ಅಲ್ಲಿ ಕಾರ್ಯದರ್ಶಿ ನಾನೇ ಇದ್ದೀನಲ್ಲ ರೀ. ಈಗ ರೀ ಹುಮ್ನಾವದ ರೀ. 8 ಎಕರೆ ಜಮೀನು ಕೊಟ್ಟ ನಾನೇ ಅಲ್ಲಿ ಕಾರ್ಯದರ್ಶಿ ಇದ್ದೀನಿ ರೀ. ಅಧ್ಯಕ್ಷರು ಬಸವಲಿಂಗ ಸ್ವಾಮಿಗಳು. ಯಾವಾಗ ಬಂದರೂ ಗುರುಗಳು ಫೋನ್ ಮಾಡಿ ಬರ್ತೀರಿ. ನಮ್ಗೆ ಇಲ್ಲಿ ಪಿಲ್ವರ್ ಬರತ್ತಂದ್ರೆ ಯಾರು ಬಂದ್ರಿ ಬಾ ಅವರು ಶಿಶು ಮಕ್ಳು ಯಾರ್ಯಾಕೆ ಬರ್ಲಿಕ್ಕೆ ರೀ ಫೋನ್ ಮಾಡಿ ಬರ್ತಿದ್ರು ಅವರು. ಪ್ರಸಾದ ಮಾಡಿ ನಾ ಬರ್ತೀನಿ ಮನೆಗೆ ಬಂದು ಹೋಗ್ತೀನಿ ಅಂತೇಳಿ. ಅಪ್ಪವ್ರು ಲಾಸ್ಟ್ ಕಾರ್ಡ್ ಕೊಟ್ಟಾಗ ಹೇಳಿರಿ ನನಗೆ ರೀ, ಇದು ಕಾರ್ಡ್ ಕೊಡು ಲಾಸ್ಟಾಗಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿರೋರು. ಬಿಜಾಪುರದಾಗ ಅಲ್ಲಿ ಭೀ ಮೆಂಬರ್ ಇದ್ದೀನಿ ನಾನು. ಅಲ್ಲಿ ಭೀ ಮೆಂಬರ್ ಇದ್ದೀನಿ ರೀ. ಮಠಕ್ಕೆ ಮೆಂಬರ್ ಮುತ್ತೇರು ಮಾಡ್ಯಾರ. ನಾನು ಗುಲ್ಬರ್ಗದವ್ರೊಬ್ಬರು ಯಾರು ಈ ಕಡೆ ಇರಲ್ಲ ಅಂತೇಳಿ ಯಾರು ಇದ್ದಿಲ್ಲ ನಾನು ಮಾಡ್ಯಾರ ಅವ್ರು. ಹಾಂ ರೀ. ಅಲ್ಲಿ ಬಿಜಾಪುರ ಆಶ್ರಮದಿಂದ ನಾನು ಮೆಂಬರ್ ಇದ್ದೀನಲ್ಲ ರೀ. ಸಾರ್ವಜನಿಕ ಭಾಳ ಎಲ್ಲಿ ಹೋದ್ರೆ ಭೀ ಸಿದ್ದೇಶ್ವರ ಸ್ವಾಮೀಜಿ ಅಂದ್ರೆ ಭಾಳ ಇದು ಮಾಡ್ತೀರಿ. 1 ಲಕ್ಷ ಜನ ತನಕ ಕೊಡ್ತೀರಿ ಅಷ್ಟು. ಅವ್ರದ್ದು ಕೇಳೋಕೆ ಪ್ರವಚನ ಅಂದ್ರೆ ಈ ಕಡೆಯಿಂದ ಇವತ್ತು ನೋಡಿದೆ ಹೋದ್ರಿ ಏನರೇ 1 ಲಕ್ಷ ಪಬ್ಲಿಕ್ ಮ್ಯಾಗಿತ್ತು ಗೊತ್ತಲ್ಲ ರೀ. ಕಾಲಿಡಕ್ಕೆ ಜಾಗ ಇದ್ದಿಲ್ಲ ಮಾಡ್ದಾಗಲ್ಲ ರೀ. ಅಷ್ಟು ಜನ ಐತಿ ಇವತ್ತು ರೀ. 9 ದಿನ ಐತಿ ಕಾರ್ಯಕ್ರಮ ಅಂತಲ್ಲ ರೀ. ಡೈಲಿ 1 ಲಕ್ಷ ಜನ ಉಂಡದ ಡೈಲಿ ರೀ ಆಶ್ರಮದಲ್ಲಿ. ಅಪ್ಪವ್ರು ಇಲ್ಲಾಂದ್ರೆ ಭೀ ಅಷ್ಟು ಜನ ರೀ ಗೊತ್ತು ರೀ. ಮತ್ತು ಅಪ್ಪವ್ರು ಇದ್ರೆ ಜಾಗ ಸಾಲ್ತಿಲ್ಲ, ಅಷ್ಟು ಜಾಗ ಇತ್ತು ಗೊತ್ತಲ್ಲ ರೀ.